ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಪರ್ಸನ್ ಎನರ್ಜಿ ಈಗ ಹೇಗಿದೆ, ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಹೇಗಿದೆ, ಅವ್ರು ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಇದ್ದಾರಾ, ಮತ್ತೆ ನಿಮ್ಮ ಹತ್ರ ಬರ್ತಾರಾ? ಸಪೋಸ್ ಏನಾದರೂ ಡಿಸ್ಕನೆಕ್ಟ್ ಆಗಿದ್ರೆ, ಜಗಳಗಳಾಗಿದ್ರೆ ಮತ್ತೆ ನಿಮ್ಮ ಹತ್ರ ಬಂದು ಮಾತಾಡುವ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರು ಮತ್ತೆ ಬರುವ ಅವರ ಎನರ್ಜಿ ಹೇಗಿದೆ, ಮತ್ತೆ ಬರುವ ಸಾಧ್ಯತೆ ಏನಾದರೂ ಇದೆಯಾ ಅಂತ ಹೇಳಿ. ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. 3 ಬಾರಿ ನಿಮ್ಮ ಪರ್ಸನ್ ಹೆಸರನ್ನ ನೆನೆಸ್ಕೊಂಡು ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಸಾರಿ, ಎಸ್ಟರ್ಡೇ ಯಾರೆಲ್ಲ ಕಂಟಿನ್ಯೂ ಆಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಿ, ಎಸ್ಟರ್ಡೇ ಕೋಲ್ಡ್ ಥ್ರೋಟ್ ಇನ್ಫೆಕ್ಷನ್ನಿಂದ ನನಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗೆ ಈ ಬ್ಯಾಡ್ ಕಮೆಂಟ್ ಮಾಡ್ತಿರ್ತೀರಲ್ಲ, ಆಗತ್ತಾ ಆಗಲ್ವಾ ಹಾಗೆ ಹೀಗೆ ಅಂತ ಹೇಳಿ, ಅದಕ್ಕೆ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. 2 ನಿಮಿಷಕ್ಕೆ ಡಿಲೀಟ್ ಮಾಡಿ ಬಿಸಾಕ್ತೀನಿ ಅಂತ ಹೇಳ್ಬೋದು. ಓಕೆ, ಬಹುಶಃ ಗೊತ್ತಿರೋರು ಮಾಡ್ತಿರೋ, ಗೊತ್ತಿಲ್ದಿರೋರು ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಹೇಗಿದೆ? ಓಕೆ, ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಯಾವ ನಿರ್ಧಾರಗಳು ಆಕೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವರು ವಿಪರೀತ ಗೊಂದಲದಲ್ಲೇ ಇದ್ದಾರೆ ಅಂತ ಹೇಳಬಹುದು. ಒಂದಷ್ಟು ಜನ ಅವರಿಗೆ ನಿಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನ್ಸ್ಗಳಾಗಿರ್ಬೋದು, ಅಥವಾ ನೀವಿಬ್ಬರು ಸೇರದೆ ಇರುವ ರೀತಿ ಮಾಡ್ತಾ ಇರಬಹುದು ಅಂತಲೂ ತೋರಿಸ್ತಾ ಇದೆ. ಅವ್ರ ಪರಿಸ್ಥಿತಿ ಹೇಗಿದೆ ಅಂದರೆ, ನಂಗೆ ಯಾರು ಬೇಡ, ಏನು ಬೇಡ, ಯಾರ ಸವಾಸನೂ ಬೇಡ, ನನಗೆ ಯಾವ ಪ್ರೀತಿ ಬಗ್ಗೆನೂ ನಂಬಿಕೆನೇ ಇಲ್ಲ ಅನ್ನುವ ರೀತಿ ಆ ಪರ್ಸನ್ ಆಗೋಗಿದ್ದಾರೆ ಅಂತ ಹೇಳಬಹುದು. ಸೆಂಟರ್ ಆಫ್ ಎನರ್ಜಿ ನೆಕ್ಸ್ಟ್ ಅವರು ಒಂದಷ್ಟು ಕನ್ಫ್ಯೂಷನಲ್ಲೂ ಕೂಡ ಇದ್ದಾರೆ. ಕನ್ಫ್ಯೂಷನ್ ಬರಬೇಕು, ಮಾತಾಡಬೇಕು ಅನ್ನೋದಿದೆ. ಬಟ್ ಆದರೆ ಏನಾಗುತ್ತೋ ಏನೋ ಅಂತ ಅನ್ನುವ ಒಂದು ಭಯ ಆಕೆಗೆ ಯಾವಾಗಲೂ ಕಾಡ್ತಾ ಇರತ್ತೆ ಅಂತ ಹೇಳಬಹುದು. ನಾನು ಹೇಳ್ದೆ ಅಲ್ವಾ, ಇಲ್ಲಿ ಒಂದಷ್ಟು ನಿಮ್ಮ ವಿಚಾರವಾಗಿ ಅವರು ಕೂಡ ಡಿಪ್ರೆಷನ್ಗೆ ಹೋಗಿದ್ದು ಇದೆ. ಏನು ಮಿಸ್ಟೇಕ್ಸ್ ನನಗೆ ಗೊತ್ತಿಲ್ಲ, ಅಥವಾ ಆ ಪರ್ಸನ್ ನಿಮಗೆ ಮೋಸ ಮಾಡಿದ್ರು ಕೂಡ ಆ ವಿಚಾರವಾಗೂ ಕೊರಗಿದ್ದು ಇದೆ. ಇದರಿಂದ ನೀವು ಇನ್ನೂ ಆ ಡಿಪ್ರೆಷನ್ನಿಂದ ಹೊರಗಡೆ ಬಂದಿಲ್ಲ ಅಂತಲೂ ಈ ಕಾರ್ಡ್ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ. ಆ ಮಾತುಗಳಾಗಿರಬಹುದು, ಓಡಾಡಿದ್ದ ಜಾಗಗಳಾಗಿರಬಹುದು, ಇದನ್ನೆಲ್ಲ ನೀವು ನೆನೆಸ್ಕೊಂಡು ಕೊರಗ್ತಾ ಇದ್ದೀರಿ. ಬಟ್ ಪಾಸ್ಟಲ್ಲಿ ನಿಮ್ಮ ಪರ್ಸನ್ ಆ್ಯಕ್ಚುಲಾಗಿ ಅವರು ನಾನು ಮೋಸ ಮಾಡಿದ್ದೆ ಅಂತ ಇರಬಹುದು, ಅಥವಾ ನಿಮ್ಮಿಂದ ಏನಾದರೂ ಹರ್ಟ್ ಆಗಿದ್ರೆ ಕಳೆದಿರೋ ಕ್ಷಣಗಳು ಏನಿದೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡಿದ್ದು ಇರಬಹುದು. ಆ ಥರದ್ದು ನಡೆದಿದೆ ಅವರ ಲೈಫಲ್ಲಿ ಅಂತ ತೋರಿಸ್ತಾ ಇದೆ. ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲೂ ಇದ್ದಾರೆ. ನಿಮ್ಮನ್ನು ಕಂಟಿನ್ಯೂ ಆಗಿ ಮಾತಾಡಬೇಕಾ ಬೇಡವಾ, ಜೊತೆಗಿದ್ರೆ ಏನು ತಪ್ಪಾಗತ್ತೆ, ಏನು ತೊಂದರೆ ಆಗತ್ತೆ, ಈ ಥರದ್ದೆಲ್ಲ ಕನ್ಫ್ಯೂಷನಲ್ಲೂ ಇದ್ದಾರೆ ಅಂತ ಹೇಳಬಹುದು. ಸೊ ಈಗ ಪ್ರೆಸೆಂಟ್ ಎನರ್ಜಿ ಬಂದು ಅವರು ಯಾವುದೇ ಥರ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಥರ ಗಟ್ಟಿ ನಿರ್ಧಾರಗಳನ್ನು ತಗೊಂಡಿಲ್ಲ. ಪ್ರೆಸೆಂಟ್ ಎನರ್ಜಿ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ ಚೇಂಜ್ ಆಗುತ್ತೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇದೊಂದು ಮೇಜರ್ ಕಾರ್ಡ್. ಅವರು ಖಂಡಿತವಾಗ್ಲೂ ಅವ್ರ ಮನಸ್ಸು ಬದಲಾಯಿಸ್ಕೊಳ್ಳುವಂಥ ಸಾಧ್ಯತೆ ತುಂಬಾ ಕಾಣ್ತಾ ಇದೆ. ಏಕೆಂದರೆ ಇದು ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಈಗ ಕನ್ಫ್ಯೂಷನ್ನಲ್ಲಿರಬಹುದು, ಡಿಪ್ರೆಷನ್ನಲ್ಲಿರಬಹುದು, ಅಥವಾ ಅವರು ಬೇಡಪ್ಪ ಈ ಸವಾಸ, ನನಗೆ ಯಾರೂ ಬೇಡ, ನಾನು ನನ್ನ ಪಾಡಿಗಿರಬೇಕು ಅಂತಲೂ ಅಂದ್ಕೊಂಡಿರಬಹುದು. ಬಟ್ ಆದರೆ ಸಡನ್ ಚೇಂಜ್ ಅನ್ನೋದು ಆಗುತ್ತೆ 3 ತಿಂಗಳಲ್ಲಿ. ಇಲ್ಲಿಂದ 3 ತಿಂಗಳಲ್ಲಿ ಅವ್ರ ಮನಸ್ಸು ಬದಲಾಗುವ ಸಾಧ್ಯತೆ ಹೆಚ್ಚಿದೆ. ಮತ್ತೆ ಬಂದು ನಿಮಗೆ ಮಾತಾಡೋದಾಗಿರಬಹುದು, ಬಹುಶಃ ಅವ್ರು ಮಾತಾಡ್ದಿದ್ರು ನೀವೇನಾದರೂ ಕಾಲ್ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟು ಮತ್ತೆ ಈ ಸಂಬಂಧನ ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಅಂತಲೇ ತೋರಿಸ್ತಾ ಇದೆ.
ಸೊ ಯಾರೆಲ್ಲ ಈ ಫಸ್ಟ್ ಕಾರ್ಡ್ ಇರುವ ರೀಡಿಂಗ್ ನೋಡ್ತಾ ಇದ್ದೀರಿ, ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಬಂದು ಸದ್ಯಕ್ಕೆ ಈಗ ಯಾವ ಸಹವಾಸನೂ ನನಗೆ ಬೇಡ, ನಾನು ಈ ವಿಚಾರದಿಂದ ಒಂದಷ್ಟು ದೂರ ಇರಬೇಕು ಅಂತಲೇ ಅವರು ಬಯಸಿದ್ದಾರೆ ಅಂತ ಹೇಳ್ಬೋದು. ಇದು ಮೊದಲನೇ ಕಾರ್ಡ್ ರೀಡಿಂಗ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಎರಡನೇ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗು, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡಿಕೊಂಡು ಇದೊಂದು ರೀಡಿಂಗ್ನ ನೋಡಿ ಅಂತ ಹೇಳಬಹುದು. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ಳಿ, ಹಾಗೆ ಇದೊಂದು ರೀಡಿಂಗ್ನ ನೋಡಿ. ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನಿದೆ, ಅವ್ರೇನು ಆ್ಯಕ್ಷನ್ ತಗೊಳ್ಬಹುದು ಫ್ಯೂಚರಲ್ಲಿ, ಅವರು ಬರ್ತಾರಾ ಬರಲ್ವಾ, ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್. 8 of Wands, ಓಕೆ. ನಿಮ್ಮ ಪರ್ಸನ್ ಜೊತೆಗಿರೋರು ಅವ್ರನ್ನ ತುಂಬಾ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಅವ್ರು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಕ್ಕೆ ಬಂದ್ರೂ ಅಥವಾ ನಿಮ್ಮ ಒಟ್ಟಿಗೆ ಮಾತಾಡಬೇಕು ಅಂತ ಅಂದ್ಕೊಂಡ್ರೂ ಅವರನ್ನು ಮೈಂಡ್ ಡೈವರ್ಟ್ ಮಾಡುವ ಜನಗಳೇ ಹೆಚ್ಚಾಗಿ ಕಾಣ್ತಾ ಇದ್ದಾರೆ. ಅವರ ಮನಸ್ಸು ಅವರ ನೆಮ್ಮದಿನ ಹಾಳು ಮಾಡ್ತಾರೆ. ನಿಮ್ಮ ಅವರನ್ನು ಸೇರೋದಕ್ಕೆ ಬಿಡದೇ ಇರುವಂಥ ಜನಗಳು ಇದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಒಂದಷ್ಟು ಇಲ್ಲಿ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ ಹಠ ಇದೆ, ನಾನು ಮತ್ತೆ ಮಾತಾಡಬೇಕು, ಮತ್ತೆ ನಾವು ಒಂದಾಗ್ತೀವಿ ಅನ್ನೋ ಹೋಪ್ ಇದೆ. ಬಟ್ ಆದರೆ ಸಡನ್ನಾಗಿ ಈಗ ನಿಮಗೆ ಟೈಮ್ ಕೊಟ್ಟರೆ ಮತ್ತಿನ್ನು ಏನಾಗುತ್ತೋ ಅವ್ರ ಬಗ್ಗೆ ಕೆಲವೊಂದು ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ವೈಯಕ್ತಿಕ ವಿಚಾರವಾಗೂ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಸಡನ್ನಾಗಿ ಮಾತಾಡಿದ್ರೆ ನಾನು ಇದನ್ನು ಮತ್ತೆ ಕಂಟಿನ್ಯೂ ಆಗಿ ತೊಗೊಂಡೋಗ್ಬೇಕಾಗತ್ತೆ, ಒಂದಷ್ಟು ದಿನ ನನಗೆ ಬ್ರೇಕ್ ಬೇಕು ಅನ್ನುವ ವಿಚಾರದಲ್ಲಿದ್ದಾರೆ. ಕೆಲವೊಂದು ಸಲ ಒಂದಷ್ಟು ಕನ್ಫ್ಯೂಷನ್ಗೂ ಬಂದುಬಿಡ್ತಾರೆ. ಈ ಸಂಬಂಧ ಮುಗ್ದೋಗ್ಬಿಡ್ತಾ, ಇದರಲ್ಲಿ ಏನೂ ಇಲ್ವಾ ಅನ್ನೋ ಕನ್ಫ್ಯೂಷನ್ನಲ್ಲೂ ಇರ್ತಾರೆ. ಬಟ್ ಆದರೆ ಮೇಜರಾಗಿ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ಔಟ್ಕಮ್ ಬಂದು ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಬ್ಬರ ನೆಮ್ಮದಿನೂ ಹಾಳಾಗಿದೆ. ಇಲ್ಲಿ ಇಬ್ಬರು ಕೂಡ ಒಬ್ಬರಿಂದ ಒಬ್ಬರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಿ, ತುಂಬಾ ಕೊರಗ್ತೀರಿ, ತುಂಬಾ ನಿಮ್ಮಿಬ್ಬರು ಸಂಬಂಧದಲ್ಲಿ ತುಂಬಾ ವಿಚಾರಗಳನ್ನ ನಡೆದಿದೆ. ಆ ವಿಚಾರವಾಗೂ ಕೂಡ ನಿಮ್ಮ ಪರ್ಸನ್ ಮೆಲ್ಕು ಹಾಕ್ತಾರೆ ಅಂತ ಹೇಳ್ಬೋದು. ನೀವು ಕೂಡ ಅಷ್ಟೇ. ಹೀಗಿದ್ದವರು ಸಡನ್ನಾಗಿ ಚೇಂಜ್ ಆಗಿಬಿಟ್ರಾ, ಹೀಗಿದ್ದವರು ಚಿಕ್ಕ ಜಗಳದಲ್ಲೇ ಚೇಂಜ್ ಆಗಿಬಿಟ್ರಾ. ಎಸ್, ಅವ್ರ ನೋಡಿ, ಈ ಕಾರ್ಡ್ ನೋಡಿ, ಅವ್ರ ಸುತ್ತ ಇರೋ ಜನನ ತುಂಬ ಅವ್ರನ್ನ ಮ್ಯಾನಿಪುಲೇಟ್ ಮಾಡೋದಾಗಿರಬಹುದು. ಒಂದು ನೆಗೆಟಿವ್ ಥಾಟ್ಸ್ಗಳೇ ತುಂಬುವಂಥವ್ರು ಜಾಸ್ತಿ ಜನ ಅವರ ನಡುವೆ ಇದ್ದಾರೆ ಅಂತ ಹೇಳಬಹುದು. ಸೊ ಆ ಪರ್ಸನ್ ಹೇಗೆ, ನಿಮ್ಮ ಪರ್ಸನ್ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳು ಈಗ ಮೆಲುಕು ಹಾಕ್ತಾ ಇದ್ದಾರೆ. ಬರ್ತಾರ ಅಂತ ಹೇಳಿದ್ರೆ ಸ್ವಲ್ಪ ನಿಧಾನ ಆಗಬಹುದು. ಬಟ್ ಖಂಡಿತವಾಗ್ಲೂ ಅವ್ರಿಗೆ ಬರುವ ಎನರ್ಜಿ ಚೇಂಜ್ ಆಗತ್ತೆ ಅಂತಲೇ ತೋರಿಸ್ತಾ ಇದೆ. ಬರುವ ಮನಸ್ಸಾಗತ್ತೆ, ಅವರು ಮನಸ್ಸು ಬದಲಾಯಿಸ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಆದರೆ ತುಂಬಾ ನಿಧಾನ ಆಗತ್ತೆ. ಏಕೆಂದರೆ ಇದನ್ನೆಲ್ಲ ದಾಟ್ಕೊಂಡು ಅವರು ಬರಬೇಕು. ಇಲ್ಲಿರೋ ಪರ್ಸನ್ಸ್ಗಳಾಗಿರಬಹುದು, ಕೆಲವು ಅವ್ರೇನೇನು ಯೋಚನೆ ಮಾಡಿದರೆ ಕೆಲಸದ ವಿಚಾರ ಆಗಿರ್ಬೋದು, ಈ ಸಂಬಂಧ ನನ್ನನ್ನು ಡಿಸ್ಟರ್ಬ್ ಮಾಡುತ್ತೆ ಅನ್ನೋದು ಅವರ ಮೈಂಡಲ್ಲಿದೆ. ಕೆಲವೊಂದು ಟೈಮ್ ಮುಗ್ದೋಯ್ತಾ ಅಂತಲೂ ಅಂದ್ಕೊಳ್ತಾರೆ. ಕೆಲವೊಂದು ಟೈಮ್ ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳನ್ನೂ ಕೂಡ ನೆನ್ಪು ಮಾಡ್ಕೊಳ್ತಾರೆ. ಬಿಡಬಾರ್ದು ಈ ಸಂಬಂಧ ಅನ್ನೋದು ಕೂಡ ಅವರು ಯೋಚನೆ ಮಾಡ್ತಾರೆ ಅಂತ ಹೇಳಬಹುದು. ಸೊ ಇಲ್ಲಿ ಸ್ವಲ್ಪ ನಿಧಾನ ಆಗತ್ತೆ. ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ಅವರ ಎನರ್ಜಿ ನಿಮ್ಮಂತೆಯೇ ಚೇಂಜ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.